ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಅಣ್ಣ, ಊರಿಂದ ಚಿಕ್ಕಪ್ಪ ಫೋನ್ ಮಾಡಿದ್ರು. ಎಲ್ಲ ವ್ಯವಸ್ಥೆ ಆಗೋದಂತೆ, ಧಾರಾಳವಾಗಿ ತಗೊಬನ್ನಿ, ಮುಂದಿನ ಕಾರ್ಯವ ಮುಗಿಸ್ಬಿಡೋಣ ಅಂತ ಹೇಳಿದ್ರು ಅಂತ ಗೋವಿಂದೇಗೌಡರು ಹೇಳ್ತಾರೆ. ಏನೋ ಪಿಸ್ಗುಡ್ತಾವ್ರೆ ಅಂತ ಅಜ್ಜಮ್ಮ ಅನ್ಕೊಂತಿರ್ತಾಳೆ. ಸರಿ ಗೋವಿಂದ, ಅದಕ್ಕೇನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ಕೊಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇದೇನಪ್ಪ ಈಗಲೇ ಒಪ್ಪ ಮಾಡಕ್ಕೆ ನೋಡ್ತವ್ರೆ, ಇನ್ನು ತಡ ಮಾಡಿದ್ರೆ ಎಡವಟ್ಟಾಗೋತ್ತದೆ ಅಂತ ಹೇಳಿ ಕೋಟ್ಲೆಗೆ ಗುದ್ದುತ್ತಾಳೆ ಕೈಯಿಂದ ಅಜ್ಜಮ್ಮ. ಅಯ್ಯೋ ಅಜ್ಜವ್ವ, ನಿನ್ನ ಮುಖ ನೋಡ್ತಾ ಇದ್ರೆ ಸತ್ತಿರಂಗೆ ಕಾಣ್ತಾ ಇಲ್ಲ, ಅದೆಷ್ಟು ಕಳೆ ಐತೆ ನೋಡು ಅಜ್ಜವ್ವ ಅನ್ಕೊಂಡೋಗಿ ಹತ್ರ ಮಾತಾಡ್ಸಕ್ಕಂತ ಹೋಗ್ತಾನೆ ಕೋಟ್ಲೆ. ಏನು ಹೇಳಿ ಅಜ್ಜವ್ವ ಅಂತಾನೆ ಕೋಟ್ಲೆ. ಅಯ್ಯೋ ಪಾಪಿ, ನನ್ನ ಎಣೆ ಎತ್ತಕ್ಕೆ ಮುಂಚೆ ನನ್ನ ಕೊನೆ ಆಸೆ ಏನು ಅಂತ ಬರ್ದಿಟ್ಟವ್ರ ಅಂತ ಹೇಳಿ ಕೊನೆ ಆಸೆನ ಈಡೇರಿಸ್ಬಿಡು ಕಣ್ಲಾ, ತರ್ಲೆ ನನ್ನ ಮಗನೇ ಅಂತ ಬೈತಿರ್ತಾಳೆ ಅಜ್ಜವ್ವ. ಅಯ್ಯೋ ಅಜ್ಜವ್ವ, ನೀನು ಕೊಡ್ತಾ ಇರೋ ಕಾಟಕ್ಕೆ ನೀನೇನು ಮಾಡ್ತಾ ಇದೀಯ ಅನ್ನೋದನ್ನೇ ಮರ್ತೋಗ್ಬಿಟ್ಟೈತೆ. ಸರಿ, ಈ ನಾಟಕ್ಕೊಂದು ಮುನ್ನುಡಿ ಆಡ್ತೀನಿ ಅಂತ ಕೋಟ್ಲೆ ಹೇಳ್ತಾನೆ. ಅಷ್ಟು ಕೆಲಸ ಮಾಡು ಅಂತ ಕೆನ್ನೆಗೆ ಒಂದು ಬಿಡ್ತಾಳೆ ಅಜ್ಜಮ್ಮ. ಮಾವಯ್ಯ ಅಂತ ಹತ್ಕೊಂಡೋಗಿ ಅಜ್ಜವನ್ನ ಕೊನೆ ಆಸೆ ಅಂತ ಇವ್ರತಾಗಿ ಏನೇನೋ ಹೇಳ್ದಂಗೆ ಇನ್ನೇನಾದ್ರೂ ಆಸೆಗಳಿದ್ರೆ ಬರ್ದು ಮಡಗಿರ್ಬೋದು ಅಲ್ವೇ, ಒಂದ್ ಗೀತ ಅಜ್ಜಮ್ಮನ ರೂಮಲ್ಲಿ ನೋಡಿದ್ರೆ ಆಗಿರೋದು ಅಂತ ಕೋಟ್ಲೆ ಹೇಳ್ತಾನೆ. ಲೇ, ಅದೆಲ್ಲ ಆಮ್ಯಾಕ್ ನೋಡ್ಕೊಂಡ್ರೆ ಆತದೆ ಬಿಡ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಲ್ಲ ಮಾವಯ್ಯ, ಅಜ್ಜವ್ವ ನನ್ನ ಎಣ ಎತ್ತಕ್ಕೂ ಮುಂಚೆ ನನ್ನ ಕೊನೆ ಆಸೆನ ಪೂರ್ತಿ ಮಾಡಿ ಆಮೇಲೆ ಎಣ ಎತ್ತಬೇಕು, ಅದನ್ನ ನೆರವೇರಿಸೋದು ನಮ್ಮ ಕರ್ತವ್ಯ ಅಲ್ವಾ ಮಾವಯ್ಯ? ಆಮ್ಯಾಕ್ ನೋಡಿ ತಿರ್ಗಾ ಗುಂಡಿ ತೆಗ್ದು ಎಣ್ಣನ ಇಲ್ಲಿ ಮಡಗಿ ಪೂರ್ತಿ ಮಾಡಕತ್ತದ ಹೇಳು ಅಂತ ಕೋಟ್ಲೆ ಹೇಳ್ತಾನೆ. ರೀ, ಅತ್ತೆ ತನ್ನ ಕೊನೆ ಆಸೆನೆಲ್ಲ ಒಂದು ಪೇಪರಲ್ಲಿ ಬರೆದು ಪೆಟ್ಟಿದಲ್ಲಿ ಇಟ್ಟಿರ್ತೀನಿ ಅಂತ ಹೇಳ್ತಿದ್ರಲ್ಲ, ಅವತ್ತು ರಾತ್ರಿ ಇನ್ನೂ ಹೇಳಿದ್ರು, ನೆನ್ಪದೇ ಅಲ್ವೇ ಅಂತ ಮೋಹನ ಹೇಳ್ತಾಳೆ. ಸರಿ, ನೀವೆಲ್ಲ ಹೋಗಿ ಅವ್ವ ಏನಾದರೂ ಬರ್ದು ಮಡಗಿದ್ರೆ ತಗೊಬಂದ್ಬಿಡಿ ಅಂತಾರೆ ಶಿವರಾಮೇಗೌಡರು. ಈಶ್ವರಿ, ಚಿತ್ರ, ಸಾವಿತ್ರಿ ಮತ್ತೆ ವಿನಂತಿ ಎಲ್ಲ ಹೋಗ್ತಾರೆ. ಎಲ್ಲ ನೀಚರ, ಆಸ್ತಿ ಹಣ ಸಿಕ್ತೈತೆ ಅಂತ ಹೆಂಗೆ ಹೋಗ್ತೀರಾ ನೋಡ್ರಿ, ಹೋಗಿ ಹೋಗಿ ಆಮೇಲೆ ನಿಮ್ಗೆ ಕಾದದೆ, ಆಮೇಲೆ ಐತೆ ನಿಮ್ಗೆ ಮಾರಿ ಹಬ್ಬ ಅಂತ ಅಜ್ಜಮ್ಮ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ. ಇತ್ತ 4 ಜನ ಅಜ್ಜಮ್ಮನ ರೂಮಿಗೆ ಬಂದ್ಬಿಟ್ಟು, ಚಿತ್ರ ಮೊದಲು ಪತ್ರ ಎಲ್ಲೈತೆ ಅಂತ ಹುಡ್ಕೋ ಅಂತ ಈಶ್ವರಿ ಹೇಳಿ ಹಾಸಿಗೆ ಕೆಳಗಡೆ ಮತ್ತೆ ತಲ್ದಿಮ್ ಕೆಳಗಡೆ ಎಲ್ಲ ಎತ್ತಿ ಹೋದ್ರಿ ಎಲ್ಲ ನೋಡ್ತಿರ್ತಾರೆ. ಚಿತ್ರ ಸಿಕ್ತೇನೆ ಅಂತ ಕೇಳ್ತಾಳೆ ಈಶ್ವರಿ. ಇಲ್ಲ ಕಣವ್ವ ಅಂತಾಳೆ ಚಿತ್ರ. ಈ ನಮ್ಮ ಅಮ್ಮಮ್ಮನಿಗೆ ಅವಳು ಬದುಕಿದ್ದಾಗ್ಲೂ ನಾವು ಕೂತ್ಕೊಂಡ್ರೆ ನಮ್ ಕಂಡ್ರೇನೆ ಆಗ್ತಿರ್ಲಿಲ್ಲ, ಈಗ ಸತ್ತ ಮೇಲೂ ನಮ್ಮನ್ನ ನೆಮ್ಮದಿಯಾಗಿ ಕೂತ್ಕೊಳಕ್ ಬಿಡ್ದೆ ಎಂತ ಕೆಲಸ ಮಾಡಿಸ್ತಾವಳೆ ಅಂತ ವಿನಂತಿ ಹೇಳ್ತಿರ್ತಾಳೆ. ಇದರಲ್ಲಿ ಕೊನೆ ಆಸೆ ಇದ್ದತೋ ಇಲ್ಲ ಅಂದ್ರೆ ನಮ್ಮ ಪರೀಕ್ಷೆ ಮಾಡೋ ಪ್ಲಾನ್ ಇದ್ದತೋ ನಾ ಕಾಣೆ. ಅದ್ ಸರಿ, ಏನೋ ಪೆಟ್ಟಿಗೆ ಅಂದಂಗಿತ್ತಲ್ವೇ, ಪೆಟ್ಟಿಗೆ ಅಂತಾಳೆ ಚಿತ್ರ. ವಿನಂತಿ ಮಂಚದ ಕೆಳಗೆ ನೋಡಿ, ಅವ್ವ ಇಲ್ಲೈತೆ ಕಣವ್ವ ಅಂತ ಹೇಳಿ ಆ ಪೆಟ್ಟಿನ ಮಂಚದ ಮೇಲೆ ಇಡ್ತಾರೆ. ಏಯ್ ತೆಗಿ ಅಂತಾಳೆ ಸಾವಿತ್ರಿ. ಬೀಗ ಹಾಕಿರೋದನ್ನ ನೋಡಿ ಬೀಗ ಅಂತಾಳೆ ವಿನಂತಿ. ಈ ನಮ್ಮವ್ವ ಭಾರಿ ಬಿಣ್ಣನ್ಗೆತ್ತಿ. ಹೌದು, ಪೆಟ್ಟಿಗೆ ಏನೋ ಸಿಕ್ತು, ಇಲ್ಲಿ ನೋಡಿದ್ರೆ ಬೀಗ ಜಡ್ದವಳೆ, ಈಗ ನಾವೇನ್ ಮಾಡೋದು ಅಂತ ಸಾವಿತ್ರಿ ಹೇಳ್ತಾಳೆ. ಇಷ್ಟು ವರ್ಷದಿಂದ ಹೆಂಗೆ ನಮ್ಮ ಆಸೆಗಳಿಗೆ ಬಾಗ್ಲಾಕಿದ್ರೋ ಅದಕ್ಕೆ ಹಿಂಗೂ ಬೀಗ ಜಡ್ದವಳೆ ಅಷ್ಟೇಯ ಅಂತ ಈಶ್ವರಿ ಹೇಳ್ತಾಳೆ. ಅಯ್ಯೋ ಬಿಡತ್ತೆ, ಹೊಡ್ದಾಕದ್ರೆ ಆಯ್ತು ಅಂತ ವಿನಂತಿ ಹೇಳ್ತಾಳೆ. ಅಯ್ಯಯ್ಯೋ, ಅಂತ ಕೆಲಸ ಮಾತ್ರ ಮಾಡೋದು ಬೇಡ, ಆಮೇಲೆ ರಾತ್ರಿ ಕನ್ಸಲ್ಲಿ ಬಂದು ಏನ್ರೆ ನಮ್ಮ ಪೆಟ್ಟಿಗೆ ಬೀಗನೇ ಹೊಡ್ದಾಕ್ತಿರೇನ್ರೆ ಅಂತ ಮೆಟ್ರೆ ಬಿಡ್ತಾಳೆ. ಒಂದು 5 ನಿಮಿಷ ತಡ ಆದ್ರೂ ಪರವಾಗಿಲ್ಲ, ಕೀ ಹುಡುಕ್ಬಿಟ್ಟು ಆಮೇಲೆ ತೆಗಿಯೋಣ ಅಂತ ಸಾವಿತ್ರಿ ಹೇಳಿ ಕೀನ ಹುಡುಕ್ತಾ ಇರ್ತಾರೆ. ಈಶ್ವರಿ, ಪತ್ರ ಸಿಕ್ತೆ ಅಂತ ಮೋಹನ ಚಂಪಾ ಬರ್ತಾರೆ. ಇಲ್ಲ ಅಕ್ಕ, ಪತ್ರ ಇಟ್ಟಿರೋ ಪೆಟ್ಟಿಗೆ ಸಿಕ್ಕದೆ, ಕೀ ತಡಕ್ತಾ ಇದ್ದೀವಿ ಅಂತಾಳೆ ಈಶ್ವರಿ. ಈಶ್ವರಿ ಕೈಗೆ ಸಿಕ್ತೈತೆ ಕೀ, ಕೊಡಿಲಿ ಬೀಗ ತೆಗಿಯೋಣ ಅಂತ ಸಾವಿತ್ರಿ ಇಸ್ಕೊಂತಾಳೆ. ವಿನಂತಿ ಬೀಗ ತೆಗೆದು ಎಲ್ಲ ಒಡವೆ ಮತ್ತೆ ಬಳೆಗಳು ದುಡ್ಡು ಎಲ್ಲ ಇಟ್ಟಿರೋದ್ರನ್ನೆಲ್ಲ ಎತ್ತಾ ಇರ್ತಾರೆ. ಫಸ್ಟು ಪತ್ರ ಐತೇನೋ ನೋಡ್ರಿ ಅಂತಾರೆ ಈಶ್ವರಿ. ಪತ್ರ ಹಿಡ್ಕೊಂಡು ಓದೋದಕ್ಕಂತ ಹೋಗ್ತಾಳೆ ವಿನಂತಿ ಕೈನಿಂದ ಕಿತ್ಕೊಂತಾಳೆ ಸಾವಿತ್ರಿ. ಏನತ್ತೆ ಮೂಗಲ್ಲೇ ಓದ್ತಾ ಇದ್ದೀರಾ, ಸ್ವಲ್ಪ ಜೋರಾಗಿ ಓದ್ರಿ ಅಂತ ಹೇಳ್ತಾಳೆ ಚಿತ್ರ. ನನ್ನ ಪ್ರೀತಿಯ ಮಗನಾದ ಶಿವರಾಮನಿಗೆ ಅಂತ ಓದ್ತಿರ್ತಾಳೆ ಸಾವಿತ್ರಿ ಕೊಡಿಲಿ ಅಂತ ಮೋಹನ ಇಸ್ಕೊಂಡು, ಇದು ನಿಮ್ಮ ಅಣ್ಣನಿಗೆ ಬರ್ದಿರೋ ಪತ್ರ, ಅವರೇ ಓದ್ಲಿ ಅಂತ ಹೇಳಿ ಬನ್ನಿ ಹೋಗುವ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹೋಗುವಾಗ್ಲೂ ನಿಮ್ಮ ದೊಡ್ಡ ಮಗ ಹೆಚ್ಚು ಅಂತ ಸಾಬೀತು ಮಾಡ್ಬಿಟ್ಟಿಯಲ್ಲ ಅಂತ ಈಶ್ವರಿ ಅನ್ಕೊಂತಿರ್ತಾಳೆ. ಅವ್ವ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಚಿತ್ರ. ಅಲ್ಲಿಂದ ಚಿತ್ರನನ್ನು ಈಶ್ವರಿ ಹೊರಟೋಗ್ತಾರೆ. ರೀ, ಅತ್ತೆ ನಿಮಗೆ ಅಂತ ಪತ್ರ ಬರ್ದಿಟ್ಟವ್ರೆ, ತಕೊಳ್ಳಿ ಅಂತ ಶಿವರಾಮೇಗೌಡರು ಕೈಯಲ್ಲಿ ಕೊಡ್ತಾರೆ ಮೋಹನ. ಪತ್ರ ನೋಡಿ ಶಿವರಾಮೇಗೌಡರು ಅಳ್ತಿರ್ತಾರೆ. ಏನ್ರಿ ಅದೇ ಅದರಲ್ಲಿ ಅಂತ ಮೋಹನ ಕೇಳ್ತಾಳೆ. ಗೋವಿಂದ, ಈ ಪತ್ರಲ್ಲಿ ಏನೈತೆ ಅಂತ ಎಲ್ರಿಗೂ ಹೇಳಿ ತಿಳಿಸ್ಬಿಡ್ಲಾ ಅಂತ ಹೇಳಿ ಶಿವರಾಮೇಗೌಡರು ಗೋವಿಂದೇಗೌಡರು ಕೈಯಲ್ಲಿ ಕೊಡ್ತಾರೆ. ಎಲ್ರೂ ಕಾಯ್ತಾ ಇರ್ತಾರೆ ಪತ್ರ ಓದ್ಲಿ ಅಂತ. ಚಿಕ್ಕಪ್ಪ, ನೀನಾದ್ರೂ ಓದ್ ಚಿಕ್ಕಪ್ಪ, ಏನೇ ಅದರಲ್ಲಿ ಅಂತ ಭದ್ರ ಹೇಳ್ತಾನೆ. ನನ್ನ ಪ್ರೀತಿಯ ಮಗನಾದ ಶಿವರಾಮನಿಗೆ ನಿನ್ನ ತಾಯಿ ಭಾಗೀರಥಿ ಬರೆಯುತ್ತಿರುವ ಕೊನೆಯ ಪತ್ರ. ನನಗೆ ಯಾವುದೇ ಕೊರತೆ ಇಲ್ಲದಂತೆ ತುಂಬಾ ಕಾಳಜಿಯಿಂದ ನೀನು, ನಿನ್ನ ಹೆಂಡತಿ ಗೋವಿಂದ, ಈ ಕುಟುಂಬದಲ್ಲಿ ಇರೋ ಎಲ್ರನ್ನೂ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ.
ಇಂತಹ ಕುಟುಂಬ ಸಿಗೋದಕ್ಕೆ ನಾನು ಎಷ್ಟೋ ಪುಣ್ಯ ಮಾಡಿದ್ದೀನಿ. ಸಾಮಾನ್ಯವಾಗಿ ಈ ಜನ್ಮ ಯಾರಿಗ್ ಬೇಕಪ್ಪ, ನೆಮ್ಮದಿಯಾಗಿ ಕಣ್ಮುಚ್ಕೊಂಡ್ರೆ ಸಾಕು ಅಂತ ಎಲ್ರು ಬಯಸ್ತಾರೆ. ಆದ್ರೆ ನಾನು ಆಗಲ್ಲ. ಮತ್ತೆ ನನ್ಗೆ ಇನ್ನೊಂದ್ ಜನ್ಮ ಅನ್ನೋದಿದ್ರೆ ನಾನು ಇದೇ ಮನೆಯಲ್ಲಿ ಹುಟ್ಟಬೇಕು. ನಾನು ಪ್ರಾಣವನ್ನೇ ಇಟ್ಕೊಂಡಿರೋ ಮೊಮ್ಮಗ ಭದ್ರ ಕೊನೆಗಾಲದಲ್ಲಿ ನನ್ನ ಕೊರ್ಕಂಡೆ ಸಾಯಂಗ್ ಮಾಡ್ಬಿಟ್ಟ. ತನ್ನ ಹೆಂಡತಿಯ ಜೊತೆ ಜಗಳ ಆಡಿ ಅವಳ ಜೊತೆ ಸೇರಿ ಬಾಳದೆ ಒಬ್ಬಂಟಿಯಾಗಿ ಬಾಳ್ತಾ ಇರುವುದು ಮತ್ತೆ ಡೈವರ್ಸ್ಗೆ ಅರ್ಜಿಯನ್ನು ಹಾಕಿರುವುದು ನನ್ನ ಮನ್ಸಿಗೆ ಶಾನೆ ನೋವು ಕೊಟ್ಬಿಡ್ತು. ಗಂಡ ಹೆಂಡತಿಗೆ ಜಗಳ ಬರೋದು, ಗಂಡ ಹೆಂಡತಿ ಬೇರೆ ಬೇರೆ ಆಗಿರೋದು ಅಷ್ಟೇನಲ್ಲ. ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳೋದು ಶಾಪನೇ ಇರಬೇಕು. ಆದ್ರೆ ನಾವ್ಯಾವತ್ತೂ ಸಂಬಂಧ ಕಳ್ಕೋಬೇಕು ಅಂತ ಯೋಚನೆ ಮಾಡಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಅದೇ ಪ್ರೀತಿ ಅದೇ ಅಕ್ರೆ ಯಾವತ್ತೂ ಒಬ್ರನ್ನೊಬ್ರು ಬಿಟ್ಕೊಟ್ಟಿಲ್ಲ. ನಮ್ಮ ತಪ್ಪನ್ನ ಅರ್ಥ ಮಾಡ್ಕೊಂಡು ಆಮೇಲೆ ನಾನಾ ಪ್ರೀತಿಯಿಂದ ಸಂತೋಷವಾಗಿ ಬಾಳಿದ್ವಿ. ಹೊಸಿ ತಾಳ್ಮೆಯಿಂದ ಕುಂತು ಮಾತಾಡಿದ್ರೆ 108 ದಾರಿ ಸಿಗ್ತೈತೆ. ಆದ್ದರಿಂದ ಶಿವರಾಮನಾದ ನಿನ್ನನ್ನು, ನನ್ನ ಮೊಮ್ಮಗನಾದ ಭದ್ರನನ್ನು ನಿಮ್ಮ ಪಾದ ಮುಟ್ಟಿ ಕೇಳ್ಕೊಂತೀನಿ. ದಯವಿಟ್ಟು ವಿದ್ಯಾಳನ್ನ ಕ್ಷಮಿಸಿ ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡು ಭದ್ರ ಅವಳ ಜೊತೆ ಕೊನೆಗಂಟ ಬಾಳ್ಬೇಕು. ಹಂಗೆ ಈ ಅಮ್ಮಮ್ಮನ ಮೇಲೆ ವಿದ್ಯಾಗೆ ನಿಜವಾದ ಪ್ರೀತಿ ಅಕ್ರೆ ಇದ್ರೆ ನನ್ನ ದೇಹವನ್ನು ಎತ್ತಿಕೊಂಡು ಹೋಗುವ ಮೊದಲು ಭದ್ರನ್ ಜೊತೆ ಬಾಳೋದಕ್ಕೆ ಖಂಡಿತ ಒಪ್ಕೊಂತಾಳೆ. ನನ್ನ ಮೊಮ್ಮಗ ಭದ್ರನುವೆ ಈ ಅಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತಂದ್ರೆ ಇದನ್ನ ಒಪ್ಕೊಂತಾನೆ. ವಿದ್ಯಾನ ಕ್ಷಮಿಸಿ ಕೊನೆಗಂಟ ಅವಳ ಜೊತೆ ಚೆನ್ನಾಗಿ ಬಾಳ್ತಾನೆ. ಅವರಿಬ್ರು ಎಣ ಎತ್ತಕ್ ಮುಂಚೆ ಹಂಗೆ ಇರ್ತೀವಿ ಅಂತ ನಾನು ಮುಂದೆ ಪ್ರಮಾಣ ಮಾಡಬೇಕು. ಮತ್ತು ನಾನು ಬರ್ದಿರುವಂಥ ಕೆಳಗಡೆ ಪ್ರತಿಜ್ಞೆಯನ್ನು ನನ್ನ ಮಗ ಶಿವರಾಮ ಓದಬೇಕು. ಅದಕ್ಕೆ ಭದ್ರ ಮತ್ತೆ ವಿದ್ಯಾ ಪ್ರಮಾಣ ಮಾಡಿ ಇಬ್ರು ಸೇರಿ ಬಾಳುವ ನಿರ್ಧಾರ ಮಾಡಬೇಕು. ಶಿವರಾಮ ಓದ್ಬೇಕಾಗಿರೋ ಪ್ರತಿಜ್ಞೆ ಏನೆಂದರೆ ಅಂತ ಹೇಳ್ತಿರ್ತಾರೆ ಗೋವಿಂದೇಗೌಡರು. ಗೋವಿಂದ ಪ್ರಮಾಣ ಬಿಟ್ಟು ಮುಂದಕ್ಕೋ ಓದ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅವರಿಬ್ರು ಇದಕ್ಕೆ ಒಪ್ಕೊಂಡು ಪ್ರಮಾಣ ಮಾಡಿದ್ರೆ ನಮ್ಮ ಭದ್ರ ನಂಬಿರೋ ಹಂಗೆ ಅವರು ಅವ್ವ ಮೀನಾಕ್ಷಿ ಅವಳು ಹೊಟ್ಟೆಲಿ ಹುಟ್ಟು ಬರ್ತಾಳೆ. ಅವನಿಗೆ 2ನೇ ಮಗಳಾಗಿ ನಾನೇ ಹುಟ್ಟು ಬರಬೇಕು ಅಂತ ಬಯಸ್ತೀನಿ. ಒಂದು ವೇಳೆ ಭದ್ರ ವಿದ್ಯಾ ನನ್ನ ಮಾತಿಗಿಂತ ಅವಳ ಜಗಳವೇ ದೊಡ್ಡದು ಅಂತಾದ್ರೆ ನಾನು ಹೇಳದಂತೆ ಅಂತಿಮ ಕಾರ್ಯವನ್ನು ಮಾಡಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಈ ಅಮ್ಮಮ್ಮನ ಆತ್ಮಕ್ಕೆ ಮುಕ್ತಿ ಸಿಗಬೇಕು ಅಂತಂದ್ರೆ ಭದ್ರನ್ನು ವಿದ್ಯಾ ಒಂದಾಗ್ಲೇಬೇಕು. ಇದೇ ನನ್ನ ಕೊನೆ ಆಸೆ ಅಂತಿ ನಿಮ್ಮ ಭಾಗೀರಥಿ ಅಂತ ಹೇಳಿ ಗೋವಿಂದೇಗೌಡರು ಪತ್ರನ ಓದ್ ಮುಗಿಸ್ತಾರೆ. ನೋಡ್ದ ಚಿತ್ರ, ಕೊನೆಗೂ ಈ ಮುದುಕಿ ಅವಳು ಬುದ್ಧಿ ತೋರ್ಬಿಟ್ಲು ಅಂತ ಈಶ್ವರಿ ಹೇಳ್ತಾಳೆ. ಬದುಕಿದ್ದಾಗ ಅವಳ ಪರ ನಿಂತಿದ್ದು ಸಾಲದು ಅಂತ ಸತ್ತಾಗ್ಲೂ ಅವಳ ಪರನೇ ಬರ್ದಿಟ್ಟು ಸತ್ತವಳೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಲ್ವೇ ವಿನಂತಿ, ಎತ್ತಿರೋ ಮಗಳ ಬಗ್ಗೆ ಒಂಚೂರು ಚಿಂತೆನೇ ಇಲ್ವಲ್ಲೇ ನಮ್ಮವನ್ಗೆ. ಬಿಕ್ನಾಸಿನ ಮನೆ ಒಳಗಡೆ ಸೇರಿಸ್ಕೊ ಅಂತ ಬರ್ದವಳಲ್ಲ, ಎಂಥವಳು ಇರ್ಬೇಕು ಇವಳು. ಇಲ್ಲ, ಈಗ ನಾನೇನಾದರೂ ಮಾತಾಡ್ದಿರ ಇದ್ರೆ ತಲೆ ಮೇಲೆ ಚಪ್ಪಟಿ ಕಳ್ಳು ಹೇಳ್ಕೊಳೋದಂತೂ ಗ್ಯಾರಂಟಿ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋಕ್ಕಿಲ್ಲ ಅಂತ ಸಾವಿತ್ರಿ ಹೇಳಿ, ಏನಣ್ಣ ಮನೆ ಆಸೆ ಅಂತ ಹೇಳಿ ಓದ್ತಾ ನಿಂತಿದೆಯಲ್ಲ, ಮೊದಲು ಅದನ್ನು ಅರ್ಧ ಬಿಸಾಕು ಅಂತ ಸಾವಿತ್ರಿ ಹೇಳ್ತಾಳೆ. ನೀನೇನು ಮಾತಾಡ್ತಾ ಇದೀಯಾ ಅನ್ನೋದು ಜ್ಞಾನ ಇದ್ದತೆ ಸಾವಿತ್ರಿ ಅಂತ ಗೋವಿಂದೇಗೌಡರು ಕೇಳ್ತಾರೆ. ನನಗೆ ಜ್ಞಾನ ಇರೋದಕ್ಕೆ ಮಾತಾಡ್ತಿರೋದು. ಅವ್ವ ಏನೋ ಸಾಯೋ ಕಾಲದಲ್ಲಿ ಜ್ಞಾನ್ಗೆಟ್ಟು ಮನ್ಸಿಗೆ ಬಂದಂಗೆ ಬರ್ದವಳೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಇವಳು ನನ್ನ ಮಗಳೇನಾ ಅಂತ ಅಜ್ಜಮ್ಮ ಅನ್ಕೊಂತಿರ್ತಾಳೆ ಮನಸ್ಸಿನಲ್ಲಿ. ಅದನ್ನು ನೀನು ಬುದ್ಧಿ ಇಲ್ದಿರೋನು ಓದ್ತಾ ಇದ್ದೀಯಾ. ಅವ್ವ ಹೇಳ್ದಂಗೆ ಸುಲಭವಾಗಿ ಕ್ಷಮಿಸಿ ಒಪ್ಕೊಬಿಡೋಕೆ ಇವಳು ಮಾಡಿರೋದೇನು ಸಾಧಾರಣ ತಪ್ಪೇ. ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಎಲ್ರನ್ನೂ ಮೋಸ ಮಾಡಿರೋದನ್ನ ಮರಿಬೇಡಿ. ಅದು ಆಳು ಬಿದ್ದೋಗ್ಲಿ. ಇಲ್ಲಿ ನಿಂತವನಲ್ಲ ಮಹಾನ್ ಭಾವ, ಒಂಚೂರು ಯಾಮರಿದ್ರೆ ನಮ್ಮ ಅಣ್ಣನ್ನ ಜೈಲಿಗೆ ಕಳಿಸ್ಬಿಡೋನು. ಇಷ್ಟೆಲ್ಲ ಮಾಡಿರೋರ್ನ ಕ್ಷಮಿಸೋ ಅಂತ ಅವ್ವ ಹೇಳೋದ್ರಲ್ಲಿ ಅರ್ಥ ಇದ್ದದ ಹೇಳು ಅಂತ ಸಾವಿತ್ರಿ ಹೇಳ್ತಾಳೆ. ಹೌದು ಭಾವ, ಸಾವಿತ್ರಿ ಹೇಳ್ತಾ ಇರೋದ್ರಲ್ಲೂ ಒಂದು ಅರ್ಥ ಅದೆ. ಇವಳು ಇಷ್ಟೆಲ್ಲ ಮಾಡಿದ್ದಕ್ಕೆ ತಾನೇ ಈ ಸಂಬಂಧ ಬೇಡ ಅಂತ ನಾವು ಕೋರ್ಟ್ಗೆ ಹೋಗಿದ್ದು. ಕೋರ್ಟ್ ತೀರ್ಪು ಬರಕ್ ಮುಂಚೆ ಅತ್ತೆ ಕೊನೆ ಆಸೆ ಅಂತೆ ಇವರಿಬ್ರು ಒಟ್ಟಿಗೆ ಇದ್ದು ಜೀವನ ಮಾಡೋದ್ರಲ್ಲಿ ಅರ್ಥ ಇದ್ದತಾ? ಅದಾಗಬಾರ್ದು ಭಾವ. ನನ್ಕನ್ಸಂಗೆ ವಿದ್ಯಾ ಭದ್ರ ಇಬ್ರು ಒಪ್ಕೊಂತಾರೆ ಇದಕ್ಕೆ ಅಂತ ಅನಿಸ್ತಾ ಇಲ್ಲ. ನೋಡು ಭದ್ರ, ಅತ್ತೆ ಮಾತು ನಿನಗೆ ಒಪ್ಪಿಗೆ ಆದರೆ ಯಾರು ಏನೂ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲ ಚಿಕ್ಕವ್ವ, ಯಾರು ಏನೇ ಹೇಳಿದ್ರು ನಾನು ಮಾತ್ರ ಅವಳ ಕೂಟೆ ಬಾಳಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ. ನೀನೇನವ್ವ ಹೇಳ್ತೀಯಾ, ಭದ್ರಿನ ಅಭಿಪ್ರಾಯ ಕೇಳ್ದೆ ತಾನೆ ಅಂತ ಈಶ್ವರಿ ಹೇಳ್ತಾಳೆ. ವಿದ್ಯಾ ಹಿಂದೆ ಏನಾದರೂ ನಡೆದಿರಲಿ, ಯಾರು ಏನಾದರೂ ಅಂದಿರಲಿ, ಆದರೆ ನಿನಗೆ ಅವ್ರ ಮಾತೇ ಮುಖ್ಯ ಆಗಬೇಕು. ಅದಕ್ಕೆ ಅವ್ರ ಆಸೆಗೆ ನನಗೊಪ್ಪಿಗೆ ಇದೆ ಅಂತ ಹೇಳವ್ವ ಅಂತ ರತ್ನ ಹೇಳ್ತಿರ್ತಾಳೆ. ನೋಡು ವಿದ್ಯಾ, ಒಂದು ಹೆಣ್ಣು ಏನು ಬೇಕಾದರೂ ಮರೆತು ಕ್ಷಮಿಸ್ಬೋದು. ಆದರೆ ಈಟೆಲ್ಲ ಆದ್ಮೇಕೆ ಹೊಟ್ಟೆಯಲ್ಲಿರೋ ಮಗು ನಂದಲ್ಲ ಅಂತ ಕಟ್ಕೊಂಡು ಗಂಡನೇ ಹೇಳಿದ್ಮೇಕೆ ಸ್ವಾಭಿಮಾನ ಅಡ್ಡ ಬರೋಕ್ಕಿಲ್ವೇ? ಒಂದು ವೇಳೆ ಅದನ್ನು ನೀನು ಮರ್ತುಬಿಟ್ಟು ಒಪ್ಕೊತೀನಿ ಅಂತಂದರೆ ನಮ್ದೇನು ಅಭ್ಯಂತರ ಇಲ್ಲ ಅಂತಾಳೆ ಈಶ್ವರಿ. ಈಶ್ವರಿ, ನಿನ್ಗೆ ಯಾವಾಗ ಏನು ಮಾತಾಡಬೇಕು ಅಂತ ಅರ್ಥ ಆಗೋಕ್ಕಿಲ್ವೇ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಇದು ಒಳ್ಳೆ ಕತೆ ಆಯ್ತಲ್ಲ ರೀ, ನಾನೇನು ಇಲ್ಲದೆ ಇರೋದನ್ನೇ ಹೇಳ್ತಾ ಇದ್ದೀನಿ. ಅತ್ತೆ ಕೊನೆ ಆಸೆ ಅಂತ ಇವತ್ತು ನಾವು ಇವರಿಬ್ಬರನ್ನ ಬಲವಂತ ಮಾಡಿ ಒಪ್ಪಿಸ್ಬೋದು. ಆದರೆ ಕಡೆಗಂಟ ಜೊತೆಲಿ ಬಾಳ್ಬೇಕಾಗಿರೋದು ಇವರಿಬ್ರು. ಯಾರ್ದೋ ಬಲವಂತಕ್ಕೆ ಬದುಕೋದು ಶಾನೆ ಕಷ್ಟ. ಆದ್ರೂ ಅವ್ರು ಆಡಿರೋ ಮಾತು ನಡೆದಿರೋ ಘಟನೆ ಕಣ್ಮುಂದೆ ಬರ್ತದಲ್ವೇ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಎಲ್ಲ ತೊಡಗಾಲಿ
ಉರಿಯೋ ಗಾಯಕ್ಕೆ ಉಪ್ಪು ಸುರಿದ್ರು ಅನ್ನಂಗೆ ಹಳೇದನ್ನೆಲ್ಲ ಗೆಪ್ತಿ ಮಾಡಿ ಅವ್ರ ಮನಸ್ಸು ಕೆರಳಂಗೆ ಮಾಡ್ತಾ ಇದೀಯಾ? ಅವರಿಬ್ರು ಒಂದಾಗೋದು ಬೇಡ ಅನ್ನೋದೇ ನಿನ್ನ ಉದ್ದೇಶ ಅಲ್ವೇನೆ ಅಂತ ಅಜ್ಜಮ್ಮ ಅನ್ಕೊಂತಿರ್ತಾಳೆ ಮನಸ್ಸಲ್ಲಿ. ನನ್ನ ಮಾತು ಬಿಡು ವಿದ್ಯಾ, ಈಗ ನೀನು ಹೇಳು ಭದ್ರನಕೋಟೆ ಬಳಕಾತದೋ ಇಲ್ವೋ ಅಂತ ಈಶ್ವರಿ ಹೇಳ್ತಾಳೆ. ಸಾಕು ನಿಲ್ಲಿಸ್ತೀರಾ? ಯಾರೂ ಮಾತಾಡೋದು ಬೇಕಾಗಿಲ್ಲ ಹೆಚ್ಚಿಗೆ, ಸಂಬಂಧಪಟ್ಟವ್ರು ಬಿಟ್ರೆ. ಭದ್ರ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾನು ಆಗಲೇ ಹೇಳಿದ್ನಲ್ಲಪ್ಪಯ್ಯ, ನನಗೆ ಅವಳ ಕೂಟೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಭದ್ರ ಹೇಳ್ತಾನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಮಾವಯ್ಯ, ನನಗೂ ಇವ್ರ ಕೂಟೆ ಬಾಳೋದಕ್ಕೆ ಇಷ್ಟ ಇಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಏ ವಿದ್ಯಾ, ಏನೇ ಮಾತಾಡ್ತಾ ಇದೆಯಾ ಅಂತ ರತ್ನ ಕೇಳ್ತಾಳೆ. ಸರಿಯಾಗಿ ಮಾತಾಡ್ತಾ ಇದ್ದೀನಿ ಕಣವ್ವ. ಇವತ್ತು ನನ್ನ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ಇರೋದಕ್ಕೆ ಕಾರಣ ಇಲ್ಲಿ ನನ್ನ ಹೊಟ್ಟೆಲಿರೋ ಮಗು. ಆ ಮಗು ಹುಟ್ಟಿದಾಗ ಇಲ್ಲಿ ನಿಂತಿದ್ದಾರಲ್ಲ ಈ ಮಗುವಿನ ತಂದೆ, ಇವರೇ ಆ ಮಗುವಿನ ಒಪ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ. ಅದಾಗಿದ್ದ ದಿನ ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅಲ್ಲಿ ಗಂಟ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.